ಇನ್ನು ರಾಜ್ಯ ರಾಜಕಾರಣದಲ್ಲೇ ಮಂಡ್ಯ ಲೋಕಸಭಾ ಕ್ಷೇತ್ರ ಕುತೂಹಲದ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದೆ. ಸದ್ಯ ಕಾಂಗ್ರೆಸ್ ಬೆಂಬಲವೂ ಇಲ್ಲದೆ ಜೆಡಿಎಸ್ ವಿರುದ್ಧ ರಣಕಹಳೆ ಊದಿರುವ ಸುಮಲತಾ ನಡೆ ಕುತೂಹಲ ಕೆರಳಿಸಿದೆ. ಮತ್ತೊಂದು ಕಡೆ ಇದೇ ಸಂದರ್ಭದ ಲಾಭ ಪಡೆಯೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಒಂದನ್ನು ರೂಪಿಸ್ತಾ ಇದೆ. ಮೈತ್ರಿ ಪಕ್ಷಗಳ ಗುದ್ದಾಟದಲ್ಲಿ ಏಕಾಂಗಿಯಾದ ಸುಮಲತಾ, ಅಂಬಿ ಪತ್ನಿ ಕೈಗೆ ಕಮಲ ಕೊಡುತ್ತಾ ಬಿಜೆಪಿ ಪಾಳೆಯ. ಎಸ್, ಮಂಡ್ಯ ಲೋಕಸಭಾ ಅಖಾಡ ದಿನದಿಂದ ದಿನಕ್ಕೆ ತೀವ್ರ ಕುತೂಹಲ ಕೆರಳಿಸುತ್ತಿದೆ. ಚುನಾವಣೆಗೆ ಇನ್ನೇನು ಕೆಲವೇ ದಿನ ಬಾಕಿ ಇದ್ದು ಮಂಡ್ಯ ಕಣ ರಂಗೇರ್ತಿದೆ. ಸ್ವತಃ ತಮ್ಮ ಪುತ್ರ ನಿಖಿಲ್ರನ್ನೇ ಕಣಕ್ಕಿಳಿಸಲು ಮುಂದಾಗಿರುವ ಕುಮಾರಸ್ವಾಮಿ ಈ ಬಾರಿ ಸುಮಲತಾರನ್ನ ಸೋಲಿನ ಸುಳಿಗೆ ತಳ್ಳುವ ಪ್ಲಾನ್ ರೂಪಿಸುತ್ತಿದ್ದಾರೆ. ಮೈತ್ರಿ ಪಕ್ಷಗಳ ಗುದ್ದಾಟದ ನಡುವೆ ಏಕಾಂಗಿಯಾಗಿರುವ ಸುಮಲತಾ ಬೆಂಬಲಕ್ಕೆ ಈಗ ಬಿಜೆಪಿ ನಿಂತಿದೆ. ಮಂಡ್ಯದಲ್ಲಿ ಬಂಡಾಯದ ಪ್ಲಾನ್ ಮಾಡ್ತಿರೋ ಬಿಜೆಪಿ ಸುಮಲತಾರನ್ನೇ ಪಕ್ಷಕ್ಕೆ ಸೆಳೆಯಲು ಚಿಂತನೆ ನಡೆಸಿದೆ. ಬಿಜೆಪಿಗೆ ಸೇರಲು ನಿರಾಕರಿಸಿ ಸುಮಲತಾ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರೆ ಬೆಂಬಲ ನೀಡುವ ಬಗ್ಗೆಯೂ ಚರ್ಚೆ ನಡೆದಿದೆ. ಇನ್ನು ಸುಮಲತಾ ಅವರ ಮನವೊಲಿಸುವ ಸಂಪೂರ್ಣ ಜವಾಬ್ದಾರಿಯನ್ನ ಯಡಿಯೂರಪ್ಪ ಅವರು ಆರ್ ಅಶೋಕ್ ಹೆಗಲಿಗೆ ಹೊರಿಸಿದ್ದಾರೆ. ಬಿಜೆಪಿ ಅಂದುಕೊಂಡಂತೆ ಆಗಿ ಸುಮಲತಾ ಬಿಜೆಪಿಯಿಂದ ಕಣಕ್ಕಿಳಿದ್ರೂ ಆಶ್ಚರ್ಯ ಪಡಬೇಕಿಲ್ಲ. ಈಗಾಗಲೇ ಸುಮಲತಾ ಅವರು ಇಂಡಿಪೆಂಡೆಂಟ್ ಆಗಿ ನಿಲ್ತೀನಿ ಅಂತೇಳಿ ಮತ್ತೆ ಬಿಜೆಪಿಗೆ ಬರ್ತಾರೋ ಇವೆರಡು ಪ್ರಶ್ನೆ ನಮ್ಮ ಮುಂದೆ ಇದೆ. ಎರಡು ಪ್ರಶ್ನೆಯನ್ನು ಆಪ್ಷನ್ ಮಾಡುವಂಥದ್ದಕ್ಕೆ ಈಗ ನನಗೆ ಯಡಿಯೂರಪ್ಪನವರು ಹೇಳಿದ್ದಾರೆ. ಇದರ ಬಗ್ಗೆ ನೀನು ಮಂಡ್ಯ ಬಗ್ಗೆ ಗಮನ ಹರಿಸಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಹೇಳಿದ್ದಾರೆ. ಸೊ ನಾನು ಮಾತುಕತೆ ನಡೆಸ್ತಾ ಇದ್ದೀನಿ. ಅವರು ಇಂಡಿಪೆಂಡೆಂಟಾಗಿ ನಿಂತರೆ ಯಾವ ರೀತಿ ಒಳ್ಳೇದಾಗ್ತದೆ ಅಥವಾ ಬಿಜೆಪಿಯಿಂದ ನಿಂತರೆ ಒಳ್ಳೇದಾಗ್ತದೆ ಇದನ್ನು ಚರ್ಚೆ ಮಾಡ್ತಾ ಇದ್ದೀನಿ. ಇನ್ನು ಅಶೋಕ್ ಈ ಬಗ್ಗೆ ಪಕ್ಷದ ಮುಖಂಡರ ಜೊತೆ ಚರ್ಚೆ ನಡೆಸಿದ್ದಾರೆ. ಮಂಡ್ಯ ಕ್ಷೇತ್ರದ ಬೆಳವಣಿಗೆಯನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿರುವ ಬಿಜೆಪಿ ದೋಸ್ತಿಗಳಿಗೆ ಮುಖಭಂಗ ಉಂಟು ಮಾಡಲು ಪ್ಲಾನ್ ಮಾಡ್ತಿದೆ ಅನ್ನೋದ್ರ ಬಗ್ಗೆನೇ ನಾವು ಹೆಚ್ಚು ಗಮನವನ್ನು ನಾವು ಕೊಡ್ತಾ ಇದ್ದೀವಿ. ಯಾಕೆಂದರೆ ವಾತಾವರಣ ಹಂಗಿದೆ. ಈ ಕುಮಾರಸ್ವಾಮಿ ಅವರ ಮಗ ಒಂದು ಕಡೆ, ರೇವಣ್ಣವ್ರ ಮಗ ಒಂದು ಕಡೆ, ಅವ್ರ ಅಳಿಯ ಒಂದು ಕಡೆ, ಸೊಸೆ ಒಂದು ಕಡೆ, ಈ ಥರ ಎಲ್ಲ ಕಡೆ ನಿಲ್ತಾ ಇರೋದ್ರಿಂದ ಜನಕ್ಕೆ ಒಂಥರ ರಾಜಕೀಯನೇ ಹೇಸಿಗೆ ಆಗೋದಿದೆ. ಸೊ ಈ ಹೇಸಿಗೆ ಆಗಿರುವಂಥ ರಾಜಕೀಯದಲ್ಲಿ ಜನ ಬಿಜೆಪಿಗೆ ಬೆಂಬಲವನ್ನು ಕೊಡ್ತಾರೆ. ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿರ್ತಂಥ ಬೆಂಬಲ ಕೊಡ್ತಾರೆ. ಆ ದೃಷ್ಟಿಯಿಂದ ಮಂಡ್ಯದಲ್ಲೂ ಕೂಡ ಈ ಬಾರಿ ಒಳ್ಳೆಯ ರಿಸಲ್ಟನ್ನು ನೀವು ನೋಡ್ತೀರಿ. ಮತ್ತೊಂದು ಕಡೆ ಸುಮಲತಾ ಅಂಬರೀಶ್ ಮನವೊಲಿಕೆಗೆ ಸಚಿವ ಡಿಕೆಶಿ ಪ್ರಯತ್ನ ಪಡ್ತಿದ್ದಾರೆ. ಬಿಜೆಪಿ ಸುಮಲತಾರನ್ನ ಪಕ್ಷಕ್ಕೆ ಸೆಳೆಯಲು ಆರ್ ಅಶೋಕ್ಗೆ ಹೊಣೆ ಹೊರಿಸಿದೆ. ಈ ಪ್ರಯತ್ನದಲ್ಲಿ ಸುಮಲತಾ ಅಂಬರೀಶ್ ಯಾರ ಕಡೆ ಹೋಗ್ತಾರೆ ಅನ್ನೋದು ಕುತೂಹಲ. ಅಥವಾ ಸುಮಲತಾ ಮೂರೂ ಪಕ್ಷಗಳಿಗೂ ಶಾಕ್ ಕೊಡೋ ನಿರ್ಧಾರ ಪ್ರಕಟಿಸ್ತಾರಾ ಅಂತ ಇನ್ನಷ್ಟೇ ಕಾದು ನೋಡಬೇಕಿದೆ. ಕಿರಣ ಜೊತೆ ಪವನ್ ಕುಮಾರ್, ಪೊಲಿಟಿಕಲ್ ಬ್ಯೂರೋ, TV5 ಬೆಂಗಳೂರು.